ಏನೈತ್ ಬಿಡ್ಲೆ, ಜೀವನವೇ ಬ್ಯಾಸರ ಆಗೈತಿ. ಮನ್ಯಾಗ ನೋಡಿದ್ರ ಗಂಡನ ಮಗಳ ಕಾಟ. ಅದಕ್ಕೆ ವಾಕ್ ಬಂದೀನಿ. ಕೈಯ ನ್ಯೂಸ್ ಪೇಪರ್ ಹಿಡ್ದಿಯಲ್ಲ. ಈ ಸುಳ್ಳು ಜಗತ್ನಾಗ ಸುಳ್ಳು ವಾರ್ತೆಗಳು ಜಾಸ್ತಿ ಬಂದೈತಿ. ಅದಕ್ಕೆ ಸುಳ್ಳು ವಾರ್ತೆಗಳು ಓದ್ತೀನಿ ಕೇಳು. ಸುಳ್ಳು ವಾರ್ತೆಗೆ ಸ್ವಾಗತ. ಓದುತ್ತಿರುವವರು ಸತ್ಯಹರಿಶ್ಚಂದ್ರನ ಮೊಮ್ಮಗ. ಈಗ ತಾನೇ ಬಂದ ಸುದ್ದಿ, ಕುಂತು ಕೇಳೋವರಿಗಿಲ್ಲ ಬುದ್ಧಿ. ಕಾಲೇಜು ಕಲಿಯಲು ಹೋದ ನಾರಿ 3 ದಿನಕ್ಕೆ ಗೋವಾ ಕಡೆ ಪರಾರಿ. ಇದಕ್ಕೆ ಕಾರಣ ಕಾಲೇಜು ಎಂಬ 3 ಅಕ್ಷರವು ಪರಾರಿ. ನಿಂದೇನೈತಿ ಓದೆ ಮಚ? ಕೆಎಸ್ಆರ್ಟಿಸಿ ಬಸ್ ಫ್ರೀ ಫ್ರೀ ಫ್ರೀ. ಹೆಂಡತಿಯನ್ನು ಕಳೆದುಕೊಂಡ ಗಂಡಂದಿರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಗೆ ನುಗ್ಗಿ ಹೆಂಡತಿಯನ್ನು ಹುಡುಕಿಕೊಡೆಂದು ಕಳಕಳಿಯ ಮನವಿ. ಗಂಡ ಹೇಳಿದಂತೆ ಕೇಳುತ್ತಿದ್ದ ಹೆಂಡತಿ ಗೃಹಲಕ್ಷ್ಮಿ ಬಂದ ಮೇಲೆ ಗಂಡನ ಮೇಲೆ ಯುದ್ಧ ಸವಾರಿ. ನಿಂದೇನೈತಿ ಓದಿ ಹೇಳಿ ಮಚ್ಚ? ಏಕಾಏಕಿ 2 ಕಾರುಗಳ ನಡುವಿನ ಆಕ್ಸಿಡೆಂಟ್ನಲ್ಲಿ ರಸ್ತೆಯ ಬದಿಯಲ್ಲಿ ಕೂತಿದ್ದ ಕರಿಯ ಗಣಗಳ ದುರ್ಮರಣ. ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ರಾತ್ರಿ 12 ಗಂಟೆಗೆ ಬ್ಯೂಟಿ ಪಾರ್ಲರ್ಗೆ ಹೋಗುತ್ತಿದ್ದ 3 ಜನ ಮಹಿಳೆಯರ ಮೇಲೆ ಕರಿ ಚಿಂಪಾಂಜಿಯ ಅಟ್ಟಹಾಸ. ನಿಂದೇನೈತೆ ಓದ್ಲೆ ಮಚ್ಚ? ಸರಕಾರಿ ಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡುವುದರ ಬದಲು ಸ್ಕೂಟಿ, ಹೀರೋ, ಬುಲೆಟ್ ನೀಡಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ. ನಿಂದೇನೈತೆ ಓದಿ ಹೇಳಿ ಮಚ್ಚ? ನೀನು ಹೆಣ್ಣು ಮಕ್ಕಳು ಹಳ್ಳಕ್ಕೆ ಹೊಟ್ಟಿ ಒಗೆದು ಹೋದಾಗ ಕಲ್ಲಿನ ಸಲುವಾಗಿ ಬಡದಾಟ. ಆಗ ಹೆಣ್ಣು ಮಕ್ಕಳನ್ನು ಮತ್ತು ಆ ಕಲ್ಲನ್ನು ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡು ನಂತರ ಆ ಹೆಣ್ಣು ಮಕ್ಕಳನ್ನು ಜಾಮೀನಿನ ಮೇರೆಗೆ ಬಿಡಲಾಯಿತು. ಆದರೆ ಆ ಕಲ್ಲನ್ನು ಇನ್ನೂ ಬಿಟ್ಟಿಲ್ಲ. ಆ ಕಲ್ಲನ್ನು ಬಿಡಿಸಿಕೊಡು ಬರಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ. ಇನ್ನೇನೈತೆ ಓದ್ಲೆ ಮಚ್ಚ? ಯುಗಾದಿ ಹಬ್ಬ ಹತ್ತಿರ ಬರುತ್ತಿದ್ದಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗ್ಯಗಳ ಸುರುಮಳೆಯನ್ನು ಸುರಿಸುತ್ತಿದ್ದಾರೆ. ಹೊಸದಾಗಿ ಮದುವೆಯಾದವರಿಗೆ ಬೆಡ್ಶೀಟ್ ಭಾಗ್ಯ, ಮದುವೆ ಆಗದೇ ಇರುವವರಿಗೆ ಶಾದಿ ಭಾಗ್ಯ, ಮದುವೆ ಮುಂಚೆ ಮಕ್ಕಳಾದವರಿಗೆ ತೊಟ್ಟಿಲು ಭಾಗ್ಯ. ಇವರ ಮದುವೆಗೆ ಬರಲು ಎಲ್ಲರೂ ತಮ್ಮ ಮನೆಯಿಂದಲೇ ತಟ್ಟೆ ಲೋಟ ತಂದು ಉಂಡು ಹೋಗಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ. ನಿಂದೇನೈತೆ ಹೇಳಿ ಮಚ್ಚ? ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ನೀಡುತ್ತಿರುವ ಹಾಲು ಭಾಗ್ಯ ಮಾದರಿಯಲ್ಲಿ PUC ವಿದ್ಯಾರ್ಥಿಗಳಿಗೆ ಆಲ್ಕೋಹಾಲ್ ಭಾಗ್ಯ ನೀಡಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಎಲ್ಲರಿಗೂ ಶುಭರಾತ್ರಿ.